ಮಂಗಳೂರಿನಲ್ಲಿ ಶ್ರೀರಾಮನ ಅವಹೇಳನ ಆರೋಪ ವಿಚಾರ ಖಾಸಗಿ ಶಾಲೆಯ ಶಿಕ್ಷಕಿ ಪ್ರಭಾ ಹಾಗೂ ಸ್ಟೀವನ್ ಅನ್ನ ಅಮಾನತು ಮಾಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇಬ್ಬರನ್ನು ಕೂಡ ಅಮಾನತು ಮಾಡಿ ಶಾಲಾ ಆಡಳಿತ ಮಂಡಳಿ ಆದೇಶವನ್ನ ಹೊರಡಿಸಿದೆ. ಶಿಕ್ಷಕಿ ಪ್ರಭಾ, ಶಿಕ್ಷಕ ಸ್ಟೀವನ್ ಇಬ್ಬರನ್ನು ಕೂಡ ಅಮಾನತು ಮಾಡಲಾಗಿದೆ. ಇಬ್ಬರನ್ನು ಅಮಾನತು ಮಾಡಿ ಶಾಲಾ ಆಡಳಿತ ಮಂಡಳಿ ಆದೇಶವನ್ನ ಹೊರಡಿಸಿದೆ. ಪೋಷಕರಿಗೆ ಅಮಾನತು ವಿಷಯವನ್ನ ಶಾಲಾ ಪ್ರಮುಖರು ತಿಳಿಸಿದ್ದಾರೆ. ಖಾಸಗಿ ಶಾಲೆ ಮುಂದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಪೋಷಕರು ಮತ್ತು ಶಾಸಕರು ಕೂಡ. ಸೊ ಇದೀಗ ಅವರಿಬ್ಬರಿಂದನೇ ಸಮಸ್ಯೆ ಆಗಿತ್ತು. ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಹೇಳನವನ್ನ ಮಾಡಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಶನಿವಾರದಿಂದ ಈ ಗಲಾಟೆ ಪ್ರಾರಂಭವಾಗಿತ್ತು. ಇವತ್ತು ಶಾಲೆಯ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಈ ವಿಚಾರ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇತ್ತು. ಇದೀಗ ಶಾಲಾ ಆಡಳಿತ ಮಂಡಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾರಿಬ್ಬರಿಂದ ಸಮಸ್ಯೆ ಆಗಿತ್ತೋ ಶಿಕ್ಷಕ ಮತ್ತು ಶಿಕ್ಷಕಿ ಪ್ರಭಾ ಮತ್ತು ಸ್ಟೀವನ್ ಇಬ್ಬರನ್ನು ಕೂಡ ಇದೀಗ ಅಮಾನತು ಮಾಡಿದ್ದೀವಿ ಅಂತ ಆದೇಶವನ್ನ ಹೊರಡಿಸಲಾಗಿದೆ. ಅಮಾನತು ಮಾಡಿ ಆಡಳಿತ ಮಂಡಳಿ ಆದೇಶವನ್ನ ಹೊರಡಿಸಿ ಪೋಷಕರಿಗೆ ಈ ವಿಚಾರವನ್ನ ತಿಳಿಸಿದೆ. ಇವರಿಂದ ಸಮಸ್ಯೆ ಆಗಿತ್ತಲ್ವಾ, ಇವರಿಂದ ಗೊಂದಲ ಆಗಿತ್ತಲ್ಲ, ಆ ಕಾರಣಕ್ಕೆ ನಾವು ಅಮಾನತು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಪೋಷಕರು ಕೊಟ್ಟಿದ್ದಾರೆ, ಸಂಘಟನಾ ಕೊಟ್ಟಿದ್ದಾರೆ. ವಿಷಯ ಏನಂತ ಹೇಳಿದ್ರೆ ಒಂದು ಶಾಲೆಯ ಅಧ್ಯಾಪಕ ಸೊ ನೀವು ದೃಶ್ಯದಲ್ಲಿ ಗಮನಿಸಿದ್ರಿ, ಇಲ್ಲಿ ಶಾಸಕ ಸೇರಿದಂತೆ ಪೋಷಕರುಗಳು ಕೂಡ ಆಗಮಿಸಿದ್ರು. ಶಾಲೆ ಮುಂದೆನೆ ಆಗಮಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ರೀತಿಯಾಗಿ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಯಾಕೆ? ನೀವು ಶಿಕ್ಷಣ ಕೊಡಬೇಕು, ಶಿಕ್ಷಣ ಕೊಡಿ. ಅದು ಬಿಟ್ಟು ಒಂದು ಧರ್ಮದ ಬಗ್ಗೆ ಮಾತನಾಡಕ್ ನಿಮಗೆ ಯಾರು ಹೇಳ್ದವರು? ಆ ರೈಟ್ಸ್ ಕೊಟ್ಟವ್ರು ಯಾರು? ಈ ತಕ್ಷಣಕ್ಕೆ ಅವರ ವಿರುದ್ಧ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿತ್ತು. ಇಲ್ಲಿವರೆಗೂ ಆ ತಪ್ಪು ಮಾಡಿರುವಂತ ಶಿಕ್ಷಕರು ನಮ್ಮ ಮುಂದೆ ಬಂದಿಲ್ಲ, ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಲಾಗಿತ್ತು. ಇವತ್ತು ಮಧ್ಯಾಹ್ನದ ತನಕಲೂ ಈಗಲೂ ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಪೋಷಕರು ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಸೊ ಇದೀಗ ಫೈನಲಿ ಅಮಾನತು ಮಾಡಿ ಶಾಲಾ ಆಡಳಿತ ಮಂಡಳಿ ಆದೇಶವನ್ನ ಹೊರಡಿಸಿದೆ. ಅದರ ಜೊತೆಗೆ ಪೋಷಕರಿಗೆ ಆ ಇಬ್ಬರನ್ನು ಕೂಡ ನಾವು ಅಮಾನತು ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಲ್ಲ ಫೋಟೋದಲ್ಲಿ, ಈ ಶಿಕ್ಷಕಿ ಪ್ರಭಾ, ಇನ್ನೊಬ್ರು ಸ್ಟೀವನ್, ಇಬ್ರು ಕೂಡ ಧರ್ಮದ ವಿಚಾರದಲ್ಲಿ ಅವಹೇಳನವಾಗಿ ಮಾತನಾಡಿದ್ದಾರೆ. ಶ್ರೀರಾಮನನ್ನ ನಿಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಶಾಲೆಗಳಲ್ಲಿ ಹೇಳುವಂತ ಅವಶ್ಯಕತೆ ಏನಿದೆ? ಫಸ್ಟ್ ಆಫ್ ಆಲ್ ಇವರನ್ನ ಟೀಚರ್ಸ್ ಅಂತ ಕರೀತಾರೆ. ಅಂದಮೇಲೆ ಏನೇನ್ ಕ್ಲಾಸ್ಗಳನ್ನ ತೆಗೆದುಕೊಳ್ಬೇಕು ಆ ಕ್ಲಾಸ್ಗಳನ್ನ ತೆಗೆದುಕೊಳ್ಬೇಕು. ಅದನ್ನು ಬಿಟ್ಟು ಧರ್ಮದ ವಿಚಾರದಲ್ಲಿ ಮಾತನಾಡಕ್ ಹೇಳಿದವ್ರು ಯಾರು ಅನ್ನೋದು ಪೋಷಕರ ಪ್ರಶ್ನೆ ಆಗಿತ್ತು. ಶನಿವಾರದಿಂದಲೂ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ರು. ಇಲ್ಲಿವರೆಗೂ ಕ್ಷಮೆ ಬಂದು ಕೇಳಿಲ್ಲ, ಕ್ಷಮೆ ಕೇಳಬೇಕು ಮತ್ತೆ ಇವರ ವಿರುದ್ಧ ಕಠಿಣವಾದಂತ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ರು. ಪ್ರತಿಭಟನೆ ಜೋರಾಗ್ತಾ ಇತ್ತು. ಶಾಸಕರು ಕೂಡ ಸಾಥ್ ನೀಡಿದಂತ ಹಿನ್ನೆಲೆಯಲ್ಲಿ ಇದೀಗ ವೇದವ್ಯಾಸ್ ಕಾಮತ್ತೂರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಬಹಳ ಜೋರಾಗಿ ಮಾತನಾಡಿದ್ರು. ಏನು ಯಾರು ಈ ರೀತಿಯಾಗಿ ಮಾತನಾಡಿದಾರೋ ಅವ್ರ ವಿರುದ್ಧ ಕ್ರಮ ಆಗಬೇಕು, ಇಲ್ಲ ಅಂದ್ರೆ ಹೋರಾಟ ಮತ್ತು ಬೇರೆ ರೀತಿಯಾಗಿರುತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಪೋಷಕರೆಲ್ಲರೂ ಕೂಡ ಅದನ್ನೇ ಆಗ್ರಹಿಸ್ತಾ ಇದ್ರು. ಇದೀಗ ಶಾಲಾ ಆಡಳಿತ ಮಂಡಳಿ ಇಬ್ಬರನ್ನು ಕೂಡ ಅಮಾನತು ಮಾಡಿದೆ. ಯಾಕಂದ್ರೆ ಸ್ಕೂಲ್ ನಡೆಸಬೇಕಾಗತ್ತೆ, ಮಕ್ಕಳುಗಳ ಪಾಠ ಹಾಳಾಗತ್ತೆ. ಇದೇ ತರ ಮುಂದೆ ಪ್ರತಿಭಟನೆ ಆಗ್ತಾ ಇದೆ, ಧಿಕ್ಕಾರ ಕೂಗ್ತಿದ್ದಾರೆ, ಜನಜಂಗುಳಿ ಇದೆ ಅಂತ ಅಂದ್ರೆ ಶಿಕ್ಷಣದ ವಿಚಾರಕ್ಕೂ ಕೂಡ ಹಿನ್ನಡೆ ಆಗತ್ತೆ, ಸಮಸ್ಯೆ ಆಗತ್ತೆ. ಪಾಠ ಮಾಡೋದಕ್ಕೂ ಆಗಲ್ಲ, ಮಕ್ಕಳಿಗೂ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗಲ್ಲ. ಎಷ್ಟ್ ದಿನ ಅಂತ ಕಾಯ್ಕೊಂಡ್ ಕೂತ್ಕೊಳ್ಳಕ್ಕಾಗತ್ತೆ? ಈಗ ಸಮಸ್ಯೆ ಆಗಿದ್ದು ಇವರಿಬ್ಬರಿಂದ ಅಲ್ವಾ ಅಂತ ಅಮಾನತನ್ನ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ಫೈನಲಿ ಇಬ್ಬರು ಶಿಕ್ಷಕರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಏನ್ ಹೇಳ್ತಾರೆ ಪೋಷಕರು ಇದೀಗ? ಆದಿತ್ಯ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಇಬ್ಬರನ್ನು ಕೂಡ ಅಮಾನತು ಮಾಡಿ ಶಾಲಾ ಆಡಳಿತ ಮಂಡಳಿ ಆದೇಶವನ್ನ ಹೊರಡಿಸಿದೆ. ಫೈನಲಿ ಈಗ ಪ್ರತಿಭಟನಾಕಾರ ಪೋಷಕರು ಏನ್ ಹೇಳ್ತಾರೆ ಮತ್ತು ಆಡಳಿತ ಮಂಡಳಿ ಏನ್ ಹೇಳ್ತಿದೆ? ನೀತಿ ನಿಜವಾಗ್ಲೂ ಈ ಒಂದು ಪ್ರಕರಣ ಅನ್ನುವಂಥದ್ದು ಈಗ ಒಂದು ತಾರ್ಕಿಕ ಹಂತಕ್ಕೆ ಬಂದಿದೆ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ
ಇಲ್ಲಿ ಆ ಶಿಕ್ಷಕಿ ಯಾರು ಈ ರೀತಿ ಅವಹೇಳನವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಅವರ ಒಂದು ಕೆಲಸದಿಂದ ಅಮಾನತು ಮಾಡುವಂತಹ ಒಂದು ಘಟನೆ ನಡೆದಿದೆ. ಯಾಕಂದ್ರೆ ಬೆಳಗಿನಿಂದ ಇಲ್ಲಿಯವರೆಗೂ ಕೂಡ ಇಲ್ಲಿ ನೆರೆದಿದ್ದಂತಹ ಸಾವಿರಾರು ಪೋಷಕರು, ಜನಸಾಮಾನ್ಯರು ಅವರು ಬಂದು ಕ್ಷಮೆ ಕೇಳಬೇಕು, ಅವರನ್ನ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಮಾಡ್ತಿದ್ರು. ಸಂಬಂಧಪಟ್ಟ ಹಾಗೆ ಈಗ ಶಿಕ್ಷಕಿ ಅಮಾನತು ಹಾಗೂ ಇನ್ನೋರ್ವ ಶಿಕ್ಷಕ ಸ್ಟೀವನ್ ಎಂಬುವರ ಒಂದು ಅಮಾನತು ಕೂಡ ಈಗ ಸದ್ಯ ಆಡಳಿತ ಮಂಡಳಿ ಮಾಡಿರುವಂತದ್ದು. ಈಗ DDPI ಮುಂದೆ ಶಾಸಕ ವಿದ್ಯಾಸ್ ಕಾಮತ್ ಈ ರೀತಿಯ ಒಂದು ಆಗ್ರಹವನ್ನ ಮಾಡಿದ್ರು. ಇದಕ್ಕೆ ಪೂರಕವಾಗಿ ಸ್ಪಂದಿಸಿರುವಂತಹ ಶಾಲೆಯ ಆಡಳಿತ ಮಂಡಳಿ ಹಾಗೂ DDPI ಆ ಶಿಕ್ಷಕಿ ಯಾರಿದ್ದಾರೋ ಪ್ರಭಾ ಅವರನ್ನ ಕೆಲಸದಿಂದ ಅಮಾನತು ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು ಜನರು ಯಾವ ರೀತಿ ಮುಂದಾಗಿದ್ದಾರೆ. ಅಂದ್ರೆ ಶಾಲೆಯ ಆಡಳಿತ ಕಮಿಟಿ ಗೇಟಿನ ಮುಂಭಾಗ ಬಂದು ಇಲ್ಲಿ ಅವರು ಸಮಜಾಯಿಷಿಯನ್ನ ನೀಡ್ತಾ ಇದ್ದಾರೆ. ನಾವು ಆ ಒಂದು ಶಿಕ್ಷಕಿಯನ್ನ ಕೆಲಸದಿಂದ ಅಮಾನತು ಮಾಡಿದ್ದೇವೆ ಅಥವಾ ಅವರನ್ನ ಕೂಡಲೇ ಕೆಲಸದಿಂದ ವಜಾ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಅವರೊಂದು ವಿಚಾರವನ್ನ ಇಲ್ಲಿ ಜನರಿಗೆ ತಿಳಿಸಿದ್ದಾರೆ. ಅಂದ್ರೆ ಆಕ್ರೋಶ ಅನ್ನುವಂಥದ್ದು ಆ ಮಟ್ಟಿಗೆ ಇತ್ತು ಇಲ್ಲಿ ಜನರದ್ದು. ಬೆಳಗಿನಿಂದ ಒಂದು ಪ್ರಭಾ ಬಂದು ಇಲ್ಲಿ ಕ್ಷಮಾಪಣೆಯನ್ನ ಕೇಳಬೇಕು, ಇನ್ನೊಂದು ಕೂಡಲೇ ಪ್ರಭಾ ಹಾಗೂ ಸ್ಟೀವನ್ ಅನ್ನುವಂತಹ ಶಿಕ್ಷಕ ಹಾಗೂ ಶಿಕ್ಷಕಿಯನ್ನ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿ ಬಂದಿತ್ತು. ಆಗ್ರಹಕ್ಕೆ ಪೂರಕವಾಗಿ ಇದೀಗ ಶಾಲಾ ಆಡಳಿತ ಮಂಡಳಿ ಇಬ್ಬರು ಶಿಕ್ಷಕರನ್ನ ಕೂಡ ಅಮಾನತು ಮಾಡಿದೆ. ಈಗ ಗೇಟಿನ ಮುಂಭಾಗ ಶಾಸಕ ವೇದವ್ಯಾಸ್ ಕಾಮತ್ ರವರು ಕೂಡ ಇಲ್ಲಿ ಬಂದು ನೆರೆದಿದ್ದಾರೆ. ಅವರ ಸಮ್ಮುಖದಲ್ಲಿ ಎಲ್ಲ ಮಾತುಕತೆಗಳು ನಡೆದಿತ್ತು. ಬೆಳಗಿನಿಂದ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಜಮಾವಣೆ ಆಗಿದ್ರು. ಹಾಗಾಗಿ ಈಗ ನಡೆದಂತಹ ಒಂದು ಮಾತುಕತೆಯ ಬಳಿಕ ಈಗ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿರುವಂತದ್ದು. ಶಿಕ್ಷಕ ಹಾಗೂ ಶಿಕ್ಷಕಿ ಇಬ್ಬರನ್ನ ಕೂಡ ಕೆಲಸದಿಂದ ಅಮಾನತು ಮಾಡುವಂತ ಒಂದು ಘಟನೆ ಇಲ್ಲಿ ಈಗ ನಡೆದಿದೆ. ಒಂದು ಮಟ್ಟಿಗೆ ಒಂದು ತಾರ್ಕಿಕ ಹಂತ ಅನ್ನುವಂಥದ್ದು ಇಲ್ಲಿ ಸಿಕ್ಕಿದೆ. ಹಾಗಾಗಿ ಈಗ ಈ ಒಂದು ಘಟನೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ DDPI ಕೂಡ ತನಿಖೆಗೆ ಮುಂದಾಗುತ್ತೆ. ವಾಸ್ತವ ಏನು, ಯಾಕಂದ್ರೆ ಒಂದು ಆಡಿಯೋದ ಒಂದು ವಿಚಾರವಾಗಿ ಈ ಒಂದೆಲ್ಲ ಪ್ರಕರಣ ಇಷ್ಟು ತಾರಕಕ್ಕೆ ಏರಿತ್ತು. ಆಡಿಯೋದಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಮತೀಯವಾಗಿ ಮಕ್ಕಳ ಒಂದು ಮನಸ್ಸಿನಲ್ಲಿ ಕೋಮು ಸಾಮರಸ್ಯವನ್ನ ಕೆಡಿಸುವಂತ ಘಟನೆಗಳಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಈಗ ಶಿಕ್ಷಣ ಇಲಾಖೆ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ. ಅದಕ್ಕಿಂತ ಮುಂಚಿತವಾಗಿ ತರಾತುರಿಯಲ್ಲಿ ಜನರ ಆಕ್ರೋಶ ಅನ್ನುವಂಥದ್ದು ತೀವ್ರಗೊಂಡಂತ ಹಿನ್ನೆಲೆಯಲ್ಲಿ ಆ ಶಿಕ್ಷಕಿಯನ್ನ ಕೂಡ ಈಗ ಕೆಲಸದಿಂದ ಅಮಾನತು ಮಾಡಿದ್ದಾರೆ. ಆದಿತ್ಯ, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಶಿಕ್ಷಕಿ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಯಾಕಂದ್ರೆ ಅವರು ಬೆಳಗ್ಗೆಯಿಂದಲೂ ಕಾಣಿಸ್ಕೊಳ್ತಾ ಇಲ್ಲ, ಮತ್ತೆ ಕ್ಷಮೆ ಕೇಳ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಮಾಡ್ಲಾಗ್ತಾ ಇತ್ತು. ಖುದ್ದು ಅವರೇ ಕ್ಷಮೆ ಕೇಳಬೇಕು ಅಂತ. ಬಟ್ ಈಗ ದಿಢೀರ್ ಅಂತ ಅಮಾನತೆ ಮಾಡ್ಲಾಗಿದೆ. ಇದಕ್ಕೆ ಇನ್ನೊಬ್ಬ ಶಿಕ್ಷಕ ಇವರೇನಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಅವರಲ್ಲ ಇದ್ದಾರ ಸ್ಥಳದಲ್ಲಿ? ನೀತಿ ಈಗಿರುವಂತಹ ಮಾಹಿತಿಯ ಪ್ರಕಾರ ಅವರು ಇವತ್ತು ಕೆಲಸಕ್ಕೆ ಬಂದಿಲ್ಲ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಇನ್ನೊಬ್ಬ ಸ್ಟೀವನ್ ಅನ್ನುವಂಥವರು ಇಲ್ಲೇ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ನಿನ್ನೆ ತನಕ ಆಕ್ರೋಶ ಅನ್ನುವಂಥದ್ದು ಶಿಕ್ಷಕಿಯ ಮೇಲೆ ಪ್ರಭಾ ಅನ್ನುವಂಥ ಶಿಕ್ಷಕಿಯ ಮೇಲಿತ್ತು. ಆದರೆ ಯಾವಾಗ DDPI ಕಚೇರಿಯಲ್ಲಿ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳು ಬಂದು ಕೇವಲ ಪ್ರಭಾ ಮಾತ್ರ ಕೆಲಸವನ್ನ ಮಾಡ್ತಾ ಇಲ್ಲ, ಬೇರೆ ಬೇರೆ ಶಿಕ್ಷಕರು ಕೂಡ ಇದೇ ರೀತಿ ಮಾಡ್ತಾ ಇದ್ರು. ಅಂದ್ರೆ 7ನೇ ತರಗತಿಯಲ್ಲಿ ಪ್ರಭಾರವರು ಕ್ಲಾಸ್ ಟೀಚರ್ ಆಗಿ ಈ ರೀತಿ ಎಲ್ಲ ಕೆಲಸಗಳನ್ನ ಮಾಡಿದ್ರೆ ಅದಕ್ಕಿಂತ ಮೇಲೆ ಅಂದ್ರೆ 8th ಸ್ಟ್ಯಾಂಡರ್ಡ್ ಆಗಿರ್ಬೋದು, 9th ಆಗಿರ್ಬೋದು, 10th ಸ್ಟ್ಯಾಂಡರ್ಡ್ ಗಳಲ್ಲೂ ಕೂಡ ನಿರಂತರವಾಗಿ ಈ ರೀತಿ ಶಿಕ್ಷಕರು ಈ ರೀತಿ ಅವಹೇಳನವನ್ನ ಮಾಡ್ತಾ ಇದ್ರು ಅನ್ನುವಂತ ಒಂದು ಆರೋಪ ಕೇಳಿ ಬಂದಿದೆ. ಇನ್ನು ಸ್ಟೀವನ್ ಅನ್ನುವಂತ ಓರ್ವ ಶಿಕ್ಷಕ ತುಳುನಾಡಿನ ದೈವದೇವರನ್ನ ನಿಂದಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಆ ದೈವದೇವರನ್ನ ಹೆಸರನ್ನ ಹಿಡಿದುಕೊಂಡು ಮಕ್ಕಳಿಗೆ ಬೈಯುವಂತದ್ದು, ಅವಹೇಳನವನ್ನ ಮಾಡುವಂತದ್ದೆಲ್ಲ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಇಲ್ಲಿಗೆ ಪೋಷಕರು ಬಂದಂತ ಸಂದರ್ಭ ಸ್ಟೀವನ್ ಮೇಲೂ ಕೂಡ ಆಕ್ರೋಶ ಅನ್ನುವಂಥದ್ದು ಜಾಸ್ತಿ ಆಗಿತ್ತು. ಯಾಕಂದ್ರೆ ಇಲ್ಲಿಗೆ ಬಂದ ನಂತರ ಸ್ಟೀವನ್ ಮೇಲಿನ ಆಕ್ರೋಶ ಅನ್ನುವಂಥದ್ದು ಜಾಸ್ತಿ ಆಯಿತು ಪೋಷಕರದನ್ನ ವ್ಯಕ್ತಪಡಿಸಿದ ಬಳಿಕ. ಹಾಗಾಗಿ ಇಲ್ಲಿ ನೆರೆದಿದ್ದಂತಹ ಪೋಷಕರು ಹಾಗೂ ಸಾರ್ವಜನಿಕರು ಸ್ಟೀವನ್ ಅವರನ್ನ ಕೂಡ ಕೆಲಸದಿಂದ ವಜಾ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಶಾಲೆಯ ಆಡಳಿತ ಕಮಿಟಿ ಮಾತ್ರ ಮುಂದೆ ಬಂದು ಇಬ್ಬರು ಶಿಕ್ಷಕಿ ಹಾಗೂ ಓರ್ವ ಶಿಕ್ಷಕನನ್ನ ನಾವು ಅಮಾನತು ಮಾಡಿದ್ದೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದೆ. ಬಿಟ್ರೆ ಈಗ ಸದ್ಯಕ್ಕೆ ತನಿಖೆಯ ಹಂತದಲ್ಲಿ ಒಂದು ಪ್ರಕರಣ ಇರುವಂತದ್ದು. ಹಾಗಾಗಿ ಈಗ ಇಬ್ಬರದ್ದು ಅಮಾನತು ಆಗಿದೆ. ಯಾವುದೇ ರೀತಿಯ ಕ್ಷಮಾಪಣೆಯನ್ನ ಕೇಳುವಂತ ಒಂದು ವಿಚಾರಕ್ಕೆ ಅವರು ಯಾರು ಮುಂದೆ ಬಂದಿಲ್ಲ. ಶಾಲಾ ಆಡಳಿತ ಮಂಡಳಿ ಈ ಒಂದು ವಿಚಾರಕ್ಕೆ ಮುಂದೆ ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಕೂಲ್ ಮಕ್ಕಳನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಜೆರೋಸಾ ಶಾಲೆಯಲ್ಲಿ ಧರ್ಮದ ಅವಹೇಳನವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಇನ್ನೊಂದು ಶಿಕ್ಷಕಿಯ ಮೇಲೆ ಕೇಳಿ ಬಂದಿದೆ. ಇದಕ್ಕೆ ಪುಷ್ಟಿಯನ್ನ ನೀಡುವ ರೀತಿಯಲ್ಲಿ ಆ ಶಾಲೆಯಲ್ಲೇ ಕಲಿತಂತ ಹಳೆ ವಿದ್ಯಾರ್ಥಿನಿ ಕೂಡ ತಮ್ಮ ಅಳಲನ್ನ ಇವತ್ತು ಶಿಕ್ಷಣ ಇಲಾಖೆ ಅಧಿಕಾರಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಅವರು ವಿದ್ಯಾಭ್ಯಾಸವನ್ನ ಮಾಡುವ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಘಟನೆಗಳು ನಡೀತಾ ಇದೆ ಅನ್ನುವಂಥ ರೀತಿಯ ಒಂದು ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಆ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಆ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಇದ್ದಾರೆ. ಅವ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ.
ಕಳೆಯುವಂಥ ಸಂದರ್ಭದಲ್ಲೂ ಕೂಡ ಇಂಥ ಘಟನೆಗಳು ನಡೀತಾ ಇದೆ. ಹೌದು, ನಾನು ಸಹ ಸ್ಕೂಲಲ್ಲಿ ಕಲಿಯುವಾಗ ಹೀಗೆಲ್ಲ ಆಗ್ತಾ ಇತ್ತು. ರಾಮನ ಬಗ್ಗೆ ಎಲ್ಲ ಹೇಳುದು, ಹಾಗೆಲ್ಲ ಹೇಳ್ತಿದ್ರು. ದೇವರಿಗೆ ಎಲ್ಲ ಜೋಕ್ ಮಾಡಿ ಮಾತಾಡೋದು, ನಮ್ಮ ಗಣಪತಿ ದೇವರಿಗೆ ಮಂಕಿ ಗಾಡ್, ದೊಡ್ಡ ಹೊಟ್ಟೆ ಹಾಗೆಲ್ಲ ಹೇಳ್ತಿದ್ರು. ಆಗ ನಾವು ಚಿಕ್ಕದಿದ್ವಿ, 7th ಅಲ್ಲಿದ್ವಿ, ಆಗ ಅಷ್ಟೇನು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಹೈಸ್ಕೂಲಿಗೆ ಬಂದ ಮೇಲೆ ಪುನೊಂದು ಮ್ಯಾಮ್ ಸಹ ಹಾಗೇನೆ ಮಾಡ್ತಿದ್ರು. ಆಗ ನಮಗೆ ಗೊತ್ತಾಯ್ತು. ಆದರೆ ನಾವು ಹೇಳಲಿಕ್ಕೆ ಹೆದರ್ತಿದ್ವಿ, ಯಾಕಂದರೆ 10th ಅಲ್ಲಿ ಮಾರ್ಕ್ಸ್ ಎಲ್ಲಿ ಕಳ್ಕೊಳ್ತೇವಾ ಅಂತ ಹೆದರಿಕೆ ಆಗ್ತಿತ್ತು. ಅದಕ್ಕೆ ನಾವು ಅದನ್ನು ಹೇಳ್ತಿರ್ಲಿಲ್ಲ. ಅಂದ್ರೆ ಈಗ ನೀವು ಎಷ್ಟು ವರ್ಷದಲ್ಲಿ ಕಲಿತಿದ್ದೀರಾ ಮತ್ತು ಪ್ರತಿ ವರ್ಷ ಇಂಥ ಘಟನೆಗಳು ನಡೀತಾ ಇತ್ತಾ? ನಾನು LKG ಇಂದ 10th ವರೆಗೆ ಅದೇ ಸ್ಕೂಲಲ್ಲಿ ಕಲ್ತದ್ದು. 7th ಇಂದ ಸ್ಟಾರ್ಟ್ ಆಗಿದೆ ಇದೆಲ್ಲ. 10th ವರೆಗೆ ಕಂಟಿನ್ಯೂ ಆಗ್ತಿತ್ತು ಹೀಗೆ. ಅಂದ್ರೆ ಏನು ನಿಮ್ಮ ಬ್ರೈನ್ ವಾಶ್ ಮಾಡುವಂತ ಕೆಲಸಗಳಾಗ್ತಾ ಇತ್ತಾ ಅಥವಾ ಬೇರೆ ಏನಾದರೂ ಅವ್ರದ್ದು ಹುನ್ನಾರ ಅಂದ್ರೆ ಪ್ರಯತ್ನ ಏನಾದರೂ ಇತ್ತಾ? ನಿಮ್ಗೇನಾದರೂ ಆತರ ಅನಿಸ್ತಾ ಇತ್ತು? ಹೌದು, అంటే ಬ್ರೈನ್ ವಾಶ್ ಮಾಡುತ್ತಾರನೆ. ಯಾಕಂದ್ರೆ ದೇವರ ಬಗ್ಗೆ, ಅವರ ದೇವರೇ ದೊಡ್ಡ ದೇವರು, ನಮ್ಮದೆಲ್ಲ ಚೀಪ್ ಮಾಡುದು, ನಾವು ಹಿಂದೂಗಳಂದ್ರೆ ಚೀಪ್, ಅವರಿಗೆ ಎಲ್ಲದಕ್ಕೆ ನಮ್ಮನೆ ಟಾರ್ಗೆಟ್ ಎಲ್ಲ ಮಾಡಿ ನೋಡ್ತಿದ್ರು. ಎಂತ ತಪ್ಪು ಮಾಡಿದ್ರೆ ಸಹ ನಾವೇ ತಪ್ಪು ಮಾಡಿದಂತ ಹೇಳ್ತಿದ್ರು. ಸೊ ಈಗ ನೀವು ಅಂದ್ರೆ ಈಗ 7ನೇ ಕ್ಲಾಸಲ್ಲಿ ಈ ಘಟನೆ ಈಗ ನಡೆದಿದೆ. ನೀವು 8th ಅಥವಾ 9th ಅಂತ ಎಲ್ಲ ಶಿಕ್ಷಕಿಯರು ಈ ತರ ಮಾಡ್ತಾ ಇದ್ದಾರೆ ಅಥವಾ ಒಬ್ಬ ಶಿಕ್ಷಕಿ ಮಾತ್ರ ಆ ತರ ಮಾಡ್ತಾ ಇದ್ರು? ಬೇರೆ ಶಿಕ್ಷಕಿಯರು? ಹೌದು, ಬೇರೆ ಶಿಕ್ಷಕಿ ಇದ್ದಾರೆ ಹೈಸ್ಕೂಲಲ್ಲಿ. ಇದು ಪ್ರೈಮರಿಯಲ್ಲಿ 7th ಅಲ್ಲಿ. ಹೈಸ್ಕೂಲಲ್ಲಿ ಪುನೊಂದು ಶಿಕ್ಷಕಿ ಇದ್ದಾರೆ, ಮೌಲಿ ಅಂತ. ಅವರು ಸಹ ಹೀಗೇನೆ ಮಾಡ್ತಿದ್ರು, ನಮ್ಮನ್ನೆಲ್ಲ ಚೀಪ್ ಮಾಡಿ ನೋಡ್ತಿದ್ರು. ನಿಮ್ಮ ಹೆತ್ತವರಿಗೆ ವಿಚಾರವನ್ನ ತಾವು ತಿಳಿಸ್ತಾ ಇರಲಿಲ್ವಾ ಅಥವಾ ಶಾಲೆಯ ಆಡಳಿತ ಕಮಿಟಿಗೆ ಇದನ್ನ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇರಲಿಲ್ವಾ? ಯಾವ ರೀತಿ? ನನ್ನ ಮನೆಯವರಿಗೆ ಹೇಳಿದ್ದೇನೆ. ಅವರು ಹೇಳಿದ್ರು ನಾನು ಬರ್ತೇನೆ, ಮಾತಾಡ್ತೇನೆ, ಎಂತಾಗಿದೆ ನೋಡುವ. ಅದಕ್ಕೆ ಮತ್ತೆ ನಾವು ಬೇಡ ಅಂತ ಹೇಳಿದ್ವಿ, ಯಾಕಂದ್ರೆ ನಮ್ಮನೆ ಟಾರ್ಗೆಟ್ ಮಾಡಿ ನೋಡ್ತಾರೆ ಅವರು, ಅದಕ್ಕೆ ಬೇಡ ಬರುದು ಅಂತ ಹೇಳ್ತಿದ್ದೆ. ಸೊ ಅಂತಿಮವಾಗಿ ನೀವು ಏನ್ ಆಗ್ರಹ, ನಿಮ್ಮ ಒಂದು ಮನವಿ ಏನು, ನೀವು ಏನ್ ಹೇಳ್ತೀರಾ ಸರ್ಕಾರಕ್ಕೆ ಹಾಗೂ ಶಿಕ್ಷಣ ಇಲಾಖೆ? ಆ ಟೀಚರ್ಸ್ನವರನ್ನೆಲ್ಲ ತೆಗಿಬೇಕು. ಮಕ್ಕಳಿಗೆ ಬ್ರೈನ್ ವಾಶ್ ಮಾಡುವುದೆಲ್ಲ ಆಗ್ಬಾರ್ದು. ಯಾಕಂದ್ರೆ ಮತ್ತೆ ಹಿಂದೂಗಳಿಗೆ ಎಲ್ಲ ತಪ್ಪಾಗಿ ಮಾತಾಡ್ತಾರಲ್ಲ, ಅದಕ್ಕೆ. ಎಸ್, ಇದು ಆ ಶಾಲೆಯಲ್ಲಿ ಕಲಿತಂತ ಹಳೆಯ ವಿದ್ಯಾರ್ಥಿನಿಯ ಮಾತು. ನಾವು ಎಷ್ಟು ವರ್ಷ ಶಾಲೆಯಲ್ಲಿ ಕಲಿತಾ ಇದ್ವು ಅಷ್ಟು ವರ್ಷದಿಂದ ಕೂಡ ನಮ್ಮ ಒಂದು ಧರ್ಮವನ್ನ, ನಮ್ಮ ಒಂದು ಆಚರಣೆಯನ್ನ ಅವಹೇಳನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಶಿಕ್ಷಣ ಇಲಾಖೆ ಕೂಡಲೇ ಇದರ ವಿರುದ್ಧ ಒಂದು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಇನ್ನು ಮುಂದಕ್ಕೆ ವಿದ್ಯಾರ್ಥಿಗಳಿಗೆ ಇಂಥ ಪರಿಸ್ಥಿತಿ ಬಂದೊದಗಬಾರದು ಅನ್ನುವಂಥದ್ದು ಆ ಹಳೆಯ ವಿದ್ಯಾರ್ಥಿನಿಯ ಒಂದು ಆಗ್ರಹ, ಮನವಿಯಾಗಿದೆ. ಕ್ಯಾಮರಾ ಪರ್ಸನ್ ವೀರೇಶ್ ಜೊತೆ ಆದಿತ್ಯ, TV5 ಮಂಗಳೂರು.